ಇಷ್ಟೆಲ್ಲ ವಿಚಾರಗಳ ಜೊತೆ ನೀವು ದರ್ಶನ್ ಅವರ ಒಂದು ಫಾಲೋ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಅವ್ರ ಬ್ರಾಂಡೆಡ್ ಶರ್ಟ್ ಆಗಿರ್ಬೋದು, ಅವ್ರ ಹಾವಭಾವ ಎಲ್ಲ ಮಾಡ್ತಾ ಇದ್ದೀರಾ, ಜೊತೆ ಅವರು ಪ್ರಾಣಿ ಪ್ರಿಯ ಅನ್ನೋದು ಕೂಡ ಗೊತ್ತು. ಸೊ ನೀವು ಕೂಡ ಆ ಒಂದು ಇದರಲ್ಲಿ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀರಾ ಏನು? ಸರ್ ನನ್ ಮುಂಚೆಯಿಂದನೂ ಈಗ ಡಾಗ್ಸ್ ಅಂದ್ರೆ ಇಷ್ಟ, ಫಿಶಸ್ ಅಂದ್ರೆ ಇಷ್ಟ. ಅದಾದ್ಮೇಲೆ ಬರ್ಡ್ಸ್ಗಳು. ಫಿಶ್ ಯಾಕೆ ತುಂಬಾ ಇಷ್ಟಪಡ್ತೀನಿ ಅಂದ್ರೆ, ನೀವು ಒಂದ್ ವಾರ ಬಿಟ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಬನ್ನಿ, ಅದು ಹಂಗೇನೆ ಬದುಕಿರುತ್ತೆ. ಮೇಂಟೆನೆನ್ಸ್ ಈಸಿ ಮೇಂಟೆನೆನ್ಸ್. ನೀರಲ್ಲಿ ಇರುತ್ತೆ, ನೀರಿದ್ರು ಸಾಕೋದಕ್ಕೆ ಬದುಕುತ್ತೆ. ಬಟ್ ಏನಾದ್ರು ಒಂದು ಪ್ರಾಣಿ ಸಾಕ್ತಿವಿ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ರು ನೋಡ್ಕೊಳ್ಳೋರು ಇರ್ಲೇಬೇಕು. ನನಗೊಬ್ರು ಡೇನ್ ಒಂದ್ ನಾಯಿ ತಗೊಂಬಂದ್ ಕೊಟ್ಟಿದ್ರು. ಸರ್ ನಮ್ಮ ಮನೇಲಿ ಸಾಕಾಗ್ತಾ ಇಲ್ಲ, ತಂದ್ಬಿಟ್ಟಿದೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ಮನೆಗೆ ತಗೊಂಡ್ ಬಂದೆ. ಏನ್ ದಾರಿಲಿ ಕರ್ಕೊಂಡ್ ಬರ್ತಿದ್ರೆ ಎದುರುಬಿಟ್ರು ಜನ ಅಕ್ಕಪಕ್ಕದವರೆಲ್ಲ. ಯಾಕಂದ್ರೆ ನಮ್ ರೋಡಲ್ಲಿ ಇರೋರೆಲ್ಲ ಬ್ರಾಹ್ಮಿನ್ಸ್. ಅವರೆಲ್ಲ ನೋಡ್ಬಿಟ್ಟು ಯಾವ್ದು ಇದೇನು ಒಳ್ಳೆ ಈ ತರ ಇದೆಯಲ್ಲ, ಇದು ಮರೀನಾ ಇದು ಅಂತ ಹೇಳಿ ಎದ್ರಕೊಂಡ್ಬಿಟ್ರು. ನನಗೆ ಇನ್ನೊಂದೇನಾದ್ರು ಇದೇನಪ್ಪ ಇದು ಹಿಂಗ್ ಹೇಳ್ತಾ ಇದಾರಲ್ಲ ಅನ್ಬಿಟ್ಟು ಕೊನೆಗೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಗೆ ಫೋನ್ ಮಾಡಿದೆ. ಈ ತರದ್ದು ನಾಯಿ ಇದೆ, ಈ ತರ ಒಂದು ಒಳ್ಳೆ ಬ್ರೀಡ್ ಇದು, ನನ್ನ ಫ್ರೆಂಡ್ ದುಡ್ಡು ಕೊಟ್ಬಿಟ್ಟು ತಂದ್ಬಿಟ್ಟಿದ್ದಾನೆ, ಏನ್ ಮಾಡೋದು? ಸರಿ ಬಾಸ್ ಮನೆಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಬಾಸ್ ಮನೆಗೆ ಎತ್ಕೊಂಡು ಕೊಟ್ಬಿಟ್ವಿ. ಅಲ್ಲಿಗೆ ಕೊಟ್ರಿ? ಅಲ್ಲೇ ಕೊಟ್ಬಿಟ್ವಿ. ಯಾಕಂದ್ರೆ ಅವ್ರಿಗೆ ಇಷ್ಟ ಅಲ್ಲ. ಈಗ ಸಾಕ್ಬೇಕು ಅಂತ ಹೇಳ್ತು ಅಂದಾಗ ಅದನ್ನ ನೀಟಾಗಿ ನಾವು ನೋಡ್ಕೋಬೇಕು. ಇಲ್ಲ ಅಂದ್ರೆ ಆ ಶಾಪ ನಮಗ್ ತಟ್ಟ ಬಿಡುತ್ತೆ. ಅಲ್ಲ ಇದು ಎಷ್ಟು ವರ್ಷದ ಹಿಂದೆ? ಇವಾಗ ಇದೆಯಾ ನಾಯಿ? ತುಂಬಾ ವರ್ಷದಿಂದ ಇದೆ ಇವಾಗ್ಲೂ ಇದೆ. ಅವ್ರ ತೋಟದ ಮನೇಲಿ ಇಟ್ಕೊಂಡಿದ್ದಾರೆ. ಅದಾದ್ಮೇಲೆ ನನ್ನ ಫ್ರೆಂಡ್ಗೆ ಅವರು ಸೆಂಟ್ ಬರ್ನಾಡು ಬ್ರೀಡ್ ಕೊಟ್ಟಿದ್ರು. ಅವ್ರು ಅವ್ರ ತೋಟದ ಮನೇಲಿ ಸಾಕೊಂಡಿದ್ದಾರೆ ಇವತ್ತಿಗೆ.